ಇದು ಪ್ರೀತಿ ವಿಷಯ ಆಗಿರೋದ್ರಿಂದ ನಿಮ್ಮನೆವರೆಗೂ ಬರಬೇಕಾಯ್ತು. ನಮ್ಮಿಬ್ರು ಮಕ್ಕಳು ಭವಿಷ್ಯದ ಪ್ರಶ್ನೆ ಆಗಿರೋದ್ರಿಂದ ದೊಡ್ಡವರಾಗಿರೋ ನೀವು ಸ್ವಲ್ಪ ಯೋಚನೆ ಮಾಡಿ. ಅಯ್ಯಯ್ಯೋ, ನೀವಿಷ್ಟೆಲ್ಲ ಹೇಳಬೇಕೇ ಆಗಿಲ್ಲ. ಅತ್ತೆ ಮಾವನ್ಗೆ ಮನೆ ಮಕ್ಕಳು ಕಷ್ಟ ಎಲ್ಲ ಅರ್ಥ ಆಗುತ್ತೆ. ಅದರಲ್ಲೂ ಪ್ರೀತಿ ಮಾಡಿದವ್ರನ್ನ ಅವ್ರು ಯಾವತ್ತೂ ದೂರ ಮಾಡೋದಿಲ್ಲ. ಮಕ್ಕಳು ಆಸೆ ಪಟ್ಟಿದ್ದನ್ನು ಎಷ್ಟೇ ಕಷ್ಟ ಆದ್ರೂ ಅವ್ರು ಸಿಗುವಾಗ ಮಾಡಿದ್ದಾರೆ. ಅಂಥದ್ರಲ್ಲಿ ನಮ್ಮ ಸಿಂಧು ನಿಮ್ಮ ಹುಡುಗನ್ನ ಲವ್ ಮಾಡ್ತಿದ್ದಾಳೆ ಅಂದ್ರೆ ಅದಕ್ಕೆ ಇವ್ರು ವಿರೋಧ ಮಾಡ್ತಾರ? ಖಂಡಿತ ಇಲ್ಲ. ಅಷ್ಟಕ್ಕೂ ಇವಾಗಿನ ಕಾಲದ ಹುಡುಗರು ನಮ್ಮ ಮಾತು ಎಲ್ಲಿ ಕೇಳ್ತಾರೆ? ಒಂದ್ ವೇಳೆ ಬೇಡ ಅಂದ್ರೆ ಅವ್ರೇನಾದ್ರು ಹೆಚ್ಚು ಕಡಿಮೆ ಮಾಡ್ಕೊಬಿಡ್ತಾರೋ ಅನ್ನೋ ಭಯ. ಇದೆಲ್ಲ ಮಾವವರಿಗೆ ತುಂಬಾ ಚೆನ್ನಾಗಿ ಗೊತ್ತು. ನೀವು ಹೇಳಿದ ಮಾತು ನಿಜ ಅಳಿ. ಅಂದರೆ ಪ್ರೀತಿ ವಿಷಯದಲ್ಲಿ ಯಾರಿಗೂ ಅನ್ಯಾಯ ಆಗಬಾರ್ದು, ತಪ್ಪೂ ಆಗಬಾರ್ದು. ಅದು ನಾನು ಈ ಬಗ್ಗೆ ಒಂದು ವಿಷಯ ಹೇಳಬೇಕಿತ್ತು. ಅದು ಸಿಂಧು ಮತ್ತೆ ಇಲ್ಲಿ ನೀನ್ ಹೇಳೋದಕ್ಕೆ ಏನಿದೆಯೋ ಇಷ್ಟಕ್ಕೂ ನನ್ನ ಮಗಳ ಬಗ್ಗೆ ಮಾತಾಡೋದಕ್ಕೆ ನೀನ್ ಯಾರೋ? ನೀನಾ? ಖುಷಿಲಿ ಕಣ್ ತುಂಬಿಕೊಂಡಾಗ ಯಾರು ಅಂತ ಗೊತ್ತಾಗ್ಲಿಲ್ಲ. ಏನಜ್ಜಿ ಇದೆಲ್ಲ? ಏನ್ ನಡೀತಾ ಇದೆ ಇಲ್ಲಿ? ಯಾಕೆಲ್ರು ಇಷ್ಟು ಖುಷಿಯಾಗಿದ್ದೀರಾ? ಅಂಡ್ ಆ ವಿಜಯಲಕ್ಷ್ಮಿ ಸ್ವೀಟ್ಸ್ ಅವರು ಮನೆಗೇನಕ್ಕೆ ಬಂದಿದ್ರು? ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು, ಕೋಗಿಲೆ ಹಾಡಲೇಬೇಕು. ಓ, ತಾತ ಫುಲ್ ಹಾಡ ಮೂಡಲ್ಲಿದ್ದಾರೆ. ತಾತ, ಏನ್ ಹೇಳ್ತಿದ್ದೀರಾ ನೀವು? ನನಗೊಂದು ಅರ್ಥ ಆಗ್ತಾ ಇಲ್ಲ. ನಿನಗೆ ಅರ್ಥ ಆಗೋ ಥರನೇ ಹೇಳ್ತೀನಿ. ಈ ಮನೆಯಲ್ಲಿ ಇವಾಗ ಮದುವೆ ಸಂಭ್ರಮ. ನಾವೆಲ್ಲ ಅದೇ ಸಡಗರದಲ್ಲಿದ್ದೀವಿ. ಏನೇ ನೋಡ್ತಿದ್ದೀಯಾ? ಮೊದಲು ಅವಳಿಗೆ ಕಜ್ಜಾಯ ತಿನ್ಸು. ತಗೊಳಮ್ಮ, ನಿನ್ ಬಾಯಿ ಸಿಹಿ ಮಾಡ್ಕೊ. ನೀವೆಲ್ಲ ಯಾರ ಮದ್ವೆ ಬಗ್ಗೆ ಮಾತಾಡ್ತಿದ್ದೀರಾ? ಅವರು ನಮ್ ಸಿಂಧು ಮದ್ವೆ ಬಗ್ಗೆ ಮಾತಾಡ್ತಿದ್ದಾರೆ. ಸಿಂಧು ಮದ್ವೆನಾ? ಹೌದಮ್ಮ, ವಿಜಯಲಕ್ಷ್ಮಿ ಸ್ವೀಟ್ಸ್ ಇದಾರಲ್ಲ, ಅವ್ರ ಮನೆ ಹುಡುಗನ ಜೊತೆನಲ್ಲಿ ನಮ್ಮ ಸಿಂಧು ಮದುವೆನ ಫಿಕ್ಸ್ ಮಾಡಿದ್ವಿ. ಏನ್ ಹೇಳ್ತಿದ್ದೀರಾ ನೀವು? ನಾನು ಸಿಂಧು ವಿಷಯನೇ ಮಾತಾಡೋಣ ಅಂತ ಬಂದೆ. ನೋಡಿದ್ರೆ ಇಲ್ಲಿ ಆಲ್ರೆಡಿ ಮದ್ವೆನೇ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ನಾವು ಕಟ್ಟಿರೋ ಸಾಮ್ರಾಜ್ಯನ ಬೀಳ್ಸೋದಿಕ್ಕೆ ಪ್ರಯತ್ನ ಪಡ್ತಾ ಇದಾರೆ ಅವರು. ಅಂತ ಹುಡುಗನ್ಗೆ ಹೋಗಿ ನಮ್ ಸಿಂಧುನ್ ಕೊಡೋದ? ಏನಾಗಿದೆ ನಿಮ್ಗಳಿಗೆಲ್ಲ? ಅಪ್ಪ, ನಾನು ಆಗ್ಲಿಂದ ಅದನ್ನೇ ಹೇಳ್ತಾ ಇದ್ದೆ. ಅಂತ ಅವ್ರ ಜೊತೆ ಯುದ್ಧ ಮಾಡಬೇಕೆ ಹೊರತು ಮಗಳನ್ನು ಕೊಟ್ಟು ಕನ್ಯಾದಾನ ಮಾಡಬಾರ್ದು. ನಾನು ಹೇಳಿದ್ದನ್ನ ಯಾರು ಕೇಳಿಲ್ವಲ್ಲ, ಈಗ ಶೌರ್ಯ ಕೂಡ ಅದನ್ನೇ ಹೇಳ್ತಾ ಇರೋದು. ಅಪ್ಪ, ನನಗೇನು ಅನಿಸ್ತಿದೆ ಅಂದ್ರೆ ಬೇಕಾಗಿಲ್ಲ. ನಿನ್ನ ಅನಿಸಿಕೆಗಳು ನಮಗ್ ಬೇಕಾಗಿಲ್ಲ. ಇಲ್ಲಿ ಯಾರಿಗೆ ನಿನ್ನ ಅಭಿಪ್ರಾಯ ಕೇಳಿದ್ದು? ರೀ, ಏನಾಯ್ತು ನಿಮ್ಗೆ? ಯಾಕೆ ವಿಷಯದಲ್ಲಿ ಹಿಂಗೆ ಆಡ್ತಿದ್ದೀರಾ? ನಿನಗೇನು ಅರ್ಥ ಆಗಲ್ಲ, ಸ್ವಲ್ಪ ಸುಮ್ಮನೆ ಇರು. ಏನ್ ಮಾತಾಡ್ತಾ ಇದ್ದೀರಾ ತಾತ ನೀವು? ನನ್ಗೆ ಈ ಸಂಬಂಧ ಒಪ್ಪಿಗೆ ಇಲ್ಲ ತಾತ. ಗಿಣಿ ಹಾಕಿ ಸಾಕಿರೋ ನಮ್ ಸಿಂಧುನ ಗಿಡಗನ್ ಕೈ ಕೊಡೋದಿಕ್ಕಾಗತ್ತಾ? ಕೂತ್ಕೊಳ್ಳ. ಯಾಕ್ರೋ ನೀವೆಲ್ಲ ಹೀಗೆ ಮಾತಾಡ್ತಾ ಇದ್ದೀರಿ? ಶೌರ್ಯ, ಇದು ನಿನ್ನ ತಂಗಿಯ ಜೀವನದ ಪ್ರಶ್ನೆ, ಅವಳ ಭವಿಷ್ಯದ ಪ್ರಶ್ನೆ. ಈಗ ಅವಳ ಬಾಯಿಂದಾನೇ ಈ ಮದುವೆ ಬೇಕೋ ಬೇಡವೋ ಅನ್ನೋದನ್ನ ಕೇಳ್ಬಿಡೋಣ. ತಾತ, ಸಿಂಧುನೇ ಬಂದ್ಲು. ಸಿಂಧು ಬಂದ್ಯಾ? ಬಾಮ, ಒಳ್ಳೆ ಸಮಯಕ್ಕೆ ಬಂದೆ, ಕೂತ್ಕೋ. ರೀ, ಅವಳ ಬಿಡಿ. ಅವಳಿಗೆ ಏನ್ ಅನ್ಸುತ್ತೋ ಅದನ್ನ ಅವಳೇ ಹೇಳಿ. ನಿಜ ಹೇಳು ಸಿಂಧು, ಆ ಹುಡುಗನೇ ನಿನ್ನ ಪ್ರೀತಿ ಗೀತಿ ಅಂತ ಹೇಳಿ ತಲೆ ಕೆಡಿಸಿದಂತಾನೆ? ನೀನು ಬೀದಿಲಿ ಹೋಗೋ ಒಬ್ಬ ಬಿಕಾರಿನ ಕರ್ಕೊಂಡು ಬಂದು ತೋರಿಸಿದ್ರು ನಾನು ಸಂತೋಷವಾಗಿ ಒಪ್ಕೋತಾ ಇದ್ದೆ. ಆದ್ರೆ ಆ ಹುಡುಗನ ಮನೆಯವರು, ಅವ್ರ ಮನೆತನ, ಅವ್ರ ನಮಗೆ ಕೊಟ್ಟಿರೋ ತೊಂದರೆಗಳೆಲ್ಲ ಗೊತ್ತಿದ್ದು ನೀನು ಹೀಗೆ ಮಾಡ್ತಾ ಇದೆಯಲ್ಲ.
ನೋಡು ಸಿಂಧು, ನೀನೇನ್ ಚಿಕ್ಕವಳಲ್ಲ. ಸರಿ ಯಾವುದು ತಪ್ಪು ಯಾವುದು ಅಂತ ಯೋಚನೆ ಮಾಡೋ ಬುದ್ಧಿ ಭಗವಂತ ನೀನು ಕೊಟ್ಟಿದ್ದಂತಾನೆ. ಅಯ್ಯೋ, ನೀವಿಬ್ರು ಅವಳ ಮೇಲೆ ಹೀಗೆ ಮುಗ್ಬಿದ್ರೆ ಹೇಗೆ? ಅಪ್ಪಣ್ಣ, ನೀರು ತಗೊಂಬ. ನೋಡು ಮೊಮ್ಮಗಳೇ, ನೀನಿಲ್ಲಿ ಯಾರಿಗೂ ಹೆದರ್ಬೇಕಾಗಿಲ್ಲ. ನಾವ್ಯಾರು ನಿನ್ ಮೇಲೆ ಒತ್ತಡನೂ ಹೇರ್ತಿಲ್ಲ. ಇದು ನಿನ್ನ ಜೀವನ. ನೀನೇ ಯೋಚನೆ ಮಾಡಿ ಸರಿಯಾದ ನಿರ್ಧಾರ ತಗೋಬೇಕು. ಹೌದಮ್ಮ, ಇದರಲ್ಲಿ ಯಾರು ಏನು ಹೇಳ್ತಾರೆ ಅನ್ನೋದು ಮುಖ್ಯ ಅಲ್ಲ. ನಿನ್ನ ಅಭಿಪ್ರಾಯನೇ ಮುಖ್ಯ ಆಗತ್ತೆ. ಹೇಳು, ನೀನು ಆ ಹುಡುಗನ್ನ ಪ್ರೀತಿಸ್ತಾ ಇದ್ದೀಯಾ? ಅವನನ್ನ ಮದುವೆ ಆಗಬೇಕು ಅಂತಿದ್ದೀಯಾ? ನೋಡು ಸಿಂಧು, ನಿನ್ನ ಅಪ್ಪನಾಗ ನಾನು ಹೇಳ್ತಾ ಇದ್ದೀನಿ, ಈ ಸಂಬಂಧ ನಮಗ್ ಬೇಡ. ನಿನಗ ಅವನ್ ತಕ್ಕನಾದ ಹುಡುಗ ಅಲ್ಲ. ನಾಟ್ ಅ ರೈಟ್ ಪೇರ್. ನನ್ಗೆ ಆ ಹುಡುಗ ಇಷ್ಟ. ನಾನು ಮದ್ವೆ ಆಗೋದಾದ್ರೆ